ರೈತರ ಬೆಳೆಗೆ ಜೆಸಿಬಿಗಳನ್ನು ನುಗ್ಗಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ. ರೈತರು ಒತ್ತುವರಿ ಮಾಡಿದ್ದಾರೆ ಅಂತ ತೆರವಿಗೆ ಅರಣ್ಯ ಇಲಾಖೆ ಯತ್ನ ಮಾಡುತ್ತೆ. ರೈತರ ಬೆಳೆಗೆ ಜೆಸಿಬಿಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ನುಗ್ಗಿಸಿದ್ದಾರೆ. ರೈತರು ಒತ್ತುವರಿ ಮಾಡಿದ್ದಾರೆ ಅಂತ ತೆರವಿಗೆ ಅರಣ್ಯ ಇಲಾಖೆ ಯತ್ನ. ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಸೀಬೆ, ದ್ರಾಕ್ಷಿ, ಜೋಳದ ಬೆಳೆ ನೆಲಸಮ ಮಾಡಲಾಗಿದೆ. ಜೆಸಿಬಿಗಳ ಕೆಳಗೆ ಮಲಗಿ ಬೆಳೆ ಹಾಳು ಮಾಡದಂತೆ ರೈತರು ಅಳಲು ತೋಡ್ಕೊಳ್ತಾರೆ. ಒತ್ತುವರಿ ತೆರವಿಗೆ ಭಾರೀ ವಿರೋಧವಾಗುತ್ತೆ. ನೋಟಿಸ್ ನೀಡದೆ ಏಕಾಏಕಿ ಒತ್ತುವರಿ ಮಾಡಲಾಗ್ತಾ ಇದೆ. ರೈತರು ಕಿಡಿಕಾರಿರೋದು. ಒತ್ತುವರಿ ತೆರವಿಗೆ ಅಡ್ಡಿ ಮಾಡಿದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆಗೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿರೋದು. ನೋಡಿ, ದೇವನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿಲ್ಲ. ರೈತರಿಗೆ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಪೊಲೀಸರು, ಅರಣ್ಯ ಇಲಾಖೆಯವರು ಬಂದು ಬೆಳೆದಂತಹ ಬೆಳೆಗಳಿಗೆ ಜೆಸಿಬಿಗಳನ್ನ ನುಗ್ಗಿಸಿ ಹಾನಿ ಮಾಡ್ತಾರೆ, ತೆರವು ಮಾಡೋದಕ್ಕೆ ಮುಂದಾಗ್ತಾರೆ. ತೀವ್ರ ವಿರೋಧ ವ್ಯಕ್ತಪಡಿಸಿದಂತಹ ರೈತರನ್ನ ಈಗ ವಶಕ್ಕೂ ಕೂಡ ಪಡ್ಕೊಳ್ಳಲಾಗಿದೆ. ತಹಸೀಲ್ದಾರ್ ಕೇಳಕತ್ತೈತೆ. ನಾವು ನಿಮ್ಮನ್ನ ಬಂದ್ ಸೈನ್ ಹಾಕಿಲ್ಲ, ನೀವು ಹೋಗಿ ತಹಸೀಲ್ದಾರ್ ಕೇಳ್ಬೇಕು. ರೈತರು ಬಿಡ್ತಾ ಇಲ್ಲ ಅಂದ್ಬಿಟ್ಟು ನೀವು ಹೋಗಿ ಕೇಳ್ಬೇಕು. ನಾವು ಕೇಳಕತ್ತೈತ ಸೈನ್ ಹಾಕಿಲ್ಲ. ರೆವಿನ್ಯೂ ಅವರೇ ಸೈನ್ ಹಾಕಿಲ್ಲಲ್ಲ. ತಹಸೀಲ್ದಾರ್ ಕತೆ ಬೇಕಲ್ಲ. ಸೆಕ್ರೆಟರಿ ತೋರಿಸ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಂಜಿ. ಏನಿದು? ಒಂದು ನೋಟಿಸು ಕೂಡ ಕೊಟ್ಟಿಲ್ಲ. ರೈತರ ಜಮೀನುಗಳಿಗೆ ಏಕಾಏಕಿ ಜೆಸಿಬಿ ನುಗ್ಗಿಸಿ ಬೆಳೆ ಎಲ್ಲ ನಾಶ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಕತೆ? ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಅಲ್ಲಿ? ಪೂರ್ಣಿಮಾ ಅಂತ ಇದೊಂದು ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮದಲ್ಲಿ. ಏನಂತಂದ್ರೆ ರೈತರು ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಇವತ್ತು ಏಕಾಏಕಿ ಅರಣ್ಯ ಇಲಾಖೆ ಪ್ಲಸ್ ಪೊಲೀಸ್ ಇಲಾಖೆ ಏಕಾಏಕಿ ಬಂದು ಜೆಸಿಬಿ ತಗೊಂಬಂದು ಏನಂತಂದ್ರೆ ರೈತರು ಬೆಳೆ ಬೆಳೆದ ನಡುವೆನೇ ಏನೋ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ರೈತರು ಆರೋಪ ಮಾಡ್ತಾರೆ. ನೋಟಿಸ್ ಕೊಟ್ಟು ಒಂದಷ್ಟು ದಿನ ಕಾಲಾವಕಾಶ ಕೊಟ್ಟು ಅದರ ನಂತರ ಏನಾದ್ರು ಒತ್ತುವರಿ ಏನಾದ್ರು ಮಾಡ್ಕೊಂಡಿದ್ರೆ ನಾವೇ ಏನಂದ್ರೆ ಜಮೀನ್ ಬಿಟ್ಕೊಡ್ತೀರಿ ಅಂತ ಹೇಳ್ಬಿಟ್ಟು ಪರಿಪರಿಯಾಗಿ ಕೇಳ್ಕೊಂಡು ಸಹ ಅರಣ್ಯ ಇಲಾಖೆ ಸಿಬ್ಬಂದಿ ಪೊಲೀಸ್ ಇಲಾಖೆಯವರು ಯಾವುದೋ ರೈತರು ಮತ್ತೆ ಯಾವುದೇ ಕಿವಿ ಕೊಡದೇ ಏಕಾಏಕಿ ಅವ್ರು ಬೆಳೆದಂತ ದ್ರಾಕ್ಷಿ ಬೆಳೆ ಇರ್ಬೋದು, ಸೀಬೆ ಬೆಳೆ ಇರ್ಬೋದು, ಮತ್ತೆ ಹೂ ಬೆಳೆ ಇರ್ಬೋದು, ಮತ್ತೆ ದಾಳಿಂಬೆ ಬೆಳೆ ಇರ್ಬೋದು, ಇವನ್ನೆಲ್ಲಾನು ಹಾಳು ಮಾಡಿ ಅಂತಂದ್ರೆ ಒತ್ತುವರಿ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಸದ್ಯಕ್ಕೆ ಏನಂತಂದ್ರೆ ಅದನ್ನ ಅಡ್ಡ ಹಾಕಕ್ ಬಂದಂತ ರೈತರನ್ನ ಇವರು ವಶಪಡಿಸ್ಕೊಂಡು ಪೊಲೀಸ್ ಠಾಣೆಗೂ ಸಹ ಕರ್ಕೊಂಡು ಹೋಗಿದ್ದಾರೆ. ಇದೇನಂತಂದ್ರೆ ಇದಕ್ಕೆಲ್ಲಾನು ಸಹ ಈ ಎಲ್ಲ ಕಳೆದ ಒಂದು 20 ವರ್ಷದಿಂದ ಕೇಸ್ ನಡೀತಾ ಇದೆ. ಕೇಸ್ ನಡೆದಾದ್ರೂ ಸಹ ಇವರು ರೈತರ ಪರನು ಕೆಲವೊಂದು ಆರ್ಡರ್ ಆಗಿದೆ. ಏನಂತಂದ್ರೆ ರೈತರು ಯಾವುದೇ ಕಾರಣಕ್ಕೂ ಏನು ಒತ್ತುವರಿ ಮಾಡ್ಕೊಂಡಿಲ್ಲ ಅದನ್ನ ಅಂತ ಹೇಳ್ಬಿಟ್ಟು ಅವ್ರ ಪರನೂ ಆರ್ಡರ್ ಆಗಿದೆ. ಪ್ಲಸ್ ಇವ್ರೇನಂತಂದ್ರೆ ನೀವು ಯಾವ ಆರ್ಡರ್ ಮೇಲೆ ನೀವು ಒತ್ತುವರಿ ತೆರವು ಮಾಡ್ತಾ ಇದೀರಾ, ಪ್ಲಸ್ ಒಂದು ನೋಟಿಸ್ ಕೊಡೋದು ಯಾವ ರೀತಿ ಮಾಡ್ತಾ ಇದೀರ ಅಂತೇಳಿ ರೈತರು ಏನಾದ್ರು ಪ್ರಶ್ನೆ ಕೊಡೋದು ಅದು ಯಾವುದಕ್ಕೂ ಸಹ ಇವ್ರು ಉತ್ತರ ಕೊಡದೆ ಏನೋ ದಬ್ಬಾಳಿಕೆ ಮಾಡ್ಕೊಂಡು ಪೊಲೀಸ್ನ ಅಸ್ತ್ರ ಬಳಸ್ಕೊಂಡು ಈ ರೈತರ ಮೇಲೆ ಈ ರೀತಿ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ರಮಂಜಿ ತಮ್ಮೆಲ್ಲ ಮಾಹಿತಿಗಾಗಿ.